ಚೊಕ್ಕಳ್ಳಿ. ಚೊಕ್ಕಳ್ಳಿನ ಹೊಸಕೋಟೆ ತಾಲೂಕಾ? ತಾಲೂಕಾ ಬ್ಯಾಂಗ್ಳೂರ್. ಕಿಲುಗುಂಪಿನ? ಹಾ ಹಾ. ಏನ್ ಹೇಳಿ? ಸೊಂಪಿಲ್ಲಿದ್ಯಾ? ಇದು ಯಾವ್ದು? ಅದು ಹಳೇದು, ಅದು ಅವರು ಸೈಟ್ ಅವ್ರು ಹಳೆ ಮನೆ ಇದೆ. ತಗೊಂಡಿದ್ದೀರಾ ಮೊದ್ಲು? ಈ ಸೈಟ್ ತಗೊಂಡಿದ್ದೀರಾ? ಅಲ್ಲೂ ಇರ್ಬೋದು, ತೊಂದ್ರೆ ಏನಿಲ್ಲ. ನೀವು ಕಟ್ಟಿರೋದು ತೊಂದ್ರೆ ರೆಡಿ ಮಾಡ್ಕೋಬೋದಾ? ಇಲ್ಲ ಮಾಡ್ಕೊ ಅನುಮಾನನೇ ಇಲ್ಲ ಅದ್ರಲ್ಲಿ, ಡೌಟ್ ಏನಿಲ್ಲ. ಮಾಡ್ಕೊಳ್ಳಿ, ತಪ್ಪೇನಿಲ್ಲ. ಸಾಧ್ಯವಾದ್ರಲ್ಲಿ ಅಂದ್ರೆ ಡಮ್ಮಿ ಪಿಲ್ಲರ್ ಕೊಟ್ಕೊಳ್ಳಿ. ಇಲ್ಲೊಂದು ಡಮ್ಮಿ ಸರ್ ಇದೆ, ಕಟ್ ಮಾಡಿದ್ದೆ. ಹೇಗೆ ಬಾಗಿಲು ಕೆಳಗಡೆ ಎಷ್ಟು ಅಂತ? ಅಲ್ಲಲ್ಲ, ಅದು ಈ ಕಾರ್ ಕಡೆ ಪಾರ್ಕಿಂಗ್ ಹೋಗುತ್ತೆ. ಕಾರ್ ಬರಲ್ಲ ಮ್ಯಾಚ್ರೆ ಏನ್ ಇಲ್ಲ ಮತ್ತೆ ಮಾಡ್ಬೇಕು. ಮಾಡಿದ್ರೆ ಒಳ್ಳೇದು. ಡಮ್ಮಿ ಪಿಲ್ಲರ್ ಕೊಟ್ಟು ಇಲ್ಲಾದ್ರೆ ಹಾಕೊಳ್ಳಿ, ಇಲ್ಲಾದ್ರೆ ಹಾಕೊಳ್ಳಿ. ಕಬ್ಬಿನ ಕಮ್ಮ ಹಾಕೊಳ್ಳಿ, ತೊಂದ್ರೆ. ರೋಡ್ ಇದೆಯಲ್ವಾ ಈ ಪಕ್ಕದ ರೋಡ್? ಚೆನ್ನಾಗಿದೆ. ಯಾರು ನೀವನ? ಏನ್ ಮಾಡ್ತಿದ್ರಿ ನೀವು? ಚೆನ್ನಾಗಿದೆ ಮನೆ. ಇದೇನಿದೆ? ಕಿಚನ್? ಎಲ್ಲ ನೀರು ಈ ಕಡೆ ಹೋಗಿ ಮಾಡಿ ಟೈಲ್ಸ್. ಅರ್ಥ ಆಯ್ತಾ? ಬೇರೆ ಯಾವ್ದೋ ಒಂದು ವ್ಯತ್ಯಾಸ ಮಾಡ್ಬೇಡ್ರಿ. ಮತ್ತೆ ಆ ಕಡೆ ಒಂದು ಕಟ್ಟೆ ಕಟ್ಕೊಂಡು ಸ್ಟೆಪ್ ಕಟ್ಕೊಂಡು ಕುಚ್ಚುಮುಖವಾಗಿ ಅರ್ಚನೆ ಮಾಡಿ ಇದನ್ನ ಕಂಟಿನ್ಯೂ ಮಾಡಿ. ಯಾವ್ದೇ ಕಾರಣಕ್ಕೆ ಇದು ಮಾಡ್ಬಿಡಿ. ಡೋರು ಸೆಂಟ್ರಿಗೆ ಇಟ್ಕೊಳ್ಳಿ. ಡೋರು ಸೆಂಟ್ರ್ ಬರ್ಲಿ ಅಂದೆ. ಈ ಕಡೆ 1 ಇಂಚ್ ಬಿಟ್ರು, ಈ ಕಡೆ 1 ಇಂಚ್ ಬಿಟ್ರು ಈಗ ಒಂದ್ ಕಡೆ ಸೈಡ್ಗೆ ಇಡಬೇಡಿ, ಆ ಕಡೆ ಸೈಡ್ಗೆ ಇಡಬೇಡಿ, ಸೆಂಟ್ರಿಗೆ ಇಟ್ಕೊಳ್ಳಿ. ಸರಿನಾ? ಮಾಡ್ಕೊಳ್ಳಿ, ಏನ್ ಮಾಡ್ಕೊಳ್ಳಿ ತೊಂದ್ರೆ. ಮನೆ ಬಹಳ ಚೆನ್ನಾಗಿದೆ ಕಣ್ರಿ, ಚೆನ್ನಾಗಿದೆ. ಇಲ್ಲಿಂದ ಈ ಮನೆಗೆ ಬನ್ನಿ, ಚೆನ್ನಾಗಿ ಬೆಳಿತೀರಾ. ಯಾರು ಹುಡುಗರು? ಮಗನ? ಅಪ್ಪ ಮಗನಂಗಿಲ್ಲಲ್ಲ, ಅಣ್ಣ ತಮ್ಮ ಇದ್ದಂಗೆ. ಹಾ ಅಲ್ಲ, ಇಷ್ಟು ಚೆನ್ನಾಗಿದ್ರಲ್ಲ, ಸಂತೋಷ. ಹೌದ್ರಾ? ಏನ್ ಮಾಡ್ತಾರೆ ನೀವು? ಡ್ರೈವಿಂಗ್ ಇಟ್ಕೊಂಡು ನೀವೇ ಇಟ್ಕೊಂಡಿದ್ದೀರಾ? ಯಾವ್ದು? ಬಿಡಿ, ಒಳ್ಳೇದಾಗಲ್ಲ, ದೇವ್ರು ಒಳ್ಳೇದ್ ಮಾಡ್ಲೆ. ಇದೇನಿದು? ಕಬೋರ್ಡು. ಅದು ವಾರ್ಡ್ರೋಬ್ ಅಲ್ವಾ ಹೇಳದ್ ನೀವು? ವಾರ್ಡ್ರೋಬ್ ಮಾಡ್ಸ್ರಿ, ಇಲ್ಲಿಂದ ಮಾಡಿಸ್ಬೇಕು. ಇಲ್ಲಿಂದ ಮಾಡಿಸಿ, ಲಾಸ್ಟ್ ಹೊತ್ತು ಇಲ್ಲಿಂದ ಮಾಡಿಸ್ಬೇಕು. ಓಕೆನಾ? ಯಾವ್ದೇ ಕಾರಣ ಗ್ಯಾಪ್ ಬಿಡಬೇಡಿ. ಯಾಕಂದ್ರೆ ವೆರಿ ಇಂಪಾರ್ಟೆಂಟ್. ನಿಮ್ಗೆ ಯಾಕೆ ಹೇಳೋದು ಇದು ಒತ್ತಿ ಅಂತಂದ್ರೆ, ಇದನ್ನ ಬಿಟ್ಬಿಡ್ತೀವಿ ಇಲ್ಲಿಗೆ ಅಂತಂದ್ರೆ ಇಲ್ಲಿ ಮಲ್ಕೊಂಡ ಹೆಣ್ಮಕ್ಳ ಆರೋಗ್ಯ ತೊಂದರೆ ಆಗುತ್ತೆ. ಫಿಲ್ ಮಾಡಿ. ನಮ್ ವಿಡಿಯೋ ನೋಡಿದಿರಾ? ಕೆಲವು ವಿಡಿಯೋದಲ್ಲಿ ನೋಡಿ, ಕೆಲವು ವಿಡಿಯೋ ನೋಡಿ ಗೊತ್ತಾಗತ್ತೆ. ಇಲ್ಲ ಹಾಕೊಂಡ್ರ ಅದನ್ನೆಲ್ಲ ಒಂದೇ ಮಾಡ್ಕೊಳ್ಳಿ. ಇದನ್ನು ಬೇಕಾದ್ರೆ ರೈಟ್ ಮಾಡ್ಕೊಳ್ಳಿ. ಇದನ್ನ ಅದಕ್ಕಿಂತ ಮಾಡ್ಬೇಡಿ, ಅದಕ್ಕಿಂತ ಒಂದ್ ಇಂಚ್, ಅರ್ಧ ಇಂಚ್ ಡೌನ್ ಚಿಲ್ಡ್ರನ್ ಮೇಡಮ್ ನೋಡಿ. ಯಾರೋ ಪ್ಲಾನ್ ಕೊಟ್ಟಿದ್ರೆ ಯಾರಾದ್ರು? ಸುಮ್ಮನೆ ಹಂಗ ಐಡಿಯಾ ಮೇಲೆ ಮಾಡಿರೋದು ಅಷ್ಟೇ. ಅದು ಹೈಟ್ಗಿಂತ ಸ್ವಲ್ಪ ಕಡಿಮೆ ಇರಲಿ. ಹೈಟ್ ಜಾಸ್ತಿ ಮಾಡಬೇಡಿ. ಮತ್ತೆ ಮೇಲ್ಕೋಣ ಬನ್ನಿ. ಸಾಲ ಮಾಡ್ಕೊಳ್ತೀವಿ, ನೆನಪಿಟ್ಕೊಳ್ಳಿ. ಅದ್ ಜಾಗ ಅವಶ್ಯಕತೆನೇ ಇರ್ಲಿಲ್ಲ. ಅದು ತಗೊಂಡ್ ದಬ್ಬಕ್ಕಾಗಿತ್ತು. ಮನೆನ ಇನ್ನು ದಬ್ಬಕ್ಕಾಗಿತ್ತು. ಲಾಸ್ಟಿಗೆ ಹಾಕೋಬೇಕಾಗಿತ್ತು. ನಾನು ಸುತ್ತ ಜಾಗ ಬೇಕು ಅಂತ ನಾವು ಬೇಕು ಅಂತ ನಾವು ಇಲ್ಲ, ಮಾಡಕ್ ಬರಲ್ಲ. ಇದು ಜಾಗನ ಎಕ್ಸೆಪ್ಟ್ ಮಾಡಬೇಡಿ. ಇದನ್ನ ಕ್ಲೋಸ್ ಮಾಡಿ. ಇದನ್ನ ಕೈ ಬಿಟ್ಬಿಡಿ ಸುಮ್ನೆ ಅದನ್ನ. ಮತ್ತೆ ಈ ಕಡೆ ಕಾಂಪೌಂಡ್ ಮಾಡ್ಬೇಕಾದ್ರೆ ಈಗ ಮಾಡದೆ ಬೇಡ. ಈಸ್ಟ್ ನಾರ್ತ್ ಎಲ್ಲ ಕಂಪ್ಲೀಟ್ ರೋಡ್ಗೆ ಐತೆ, ತಲೆ ಕೆಡಿಸ್ಕೋಬೇಡಿ. ಇದು ಬೇಕಾದ್ರೆ ಈ ಮನೆಯಿಂದ ಕಾಂಪೌಂಡ್ ಮಾಡ್ಕೊಳ್ಳಿ. ಇದನ್ನ ಟಚ್ ಮಾಡಿ ಮಾಡ್ಕೋಬೇಡಿ. ಇದನ್ನ ಈ ಲಿಂಕ್ ಇಂದ ಕೊಡಿ. ಆ ಬೀಮಿಂದ ಕೊಟ್ಕೊಂಡು ಅಲ್ಲಿ ಮಾಡ್ಕೊಳ್ಳಿ ನೀವು ಬೇಕಿದ್ರೆ. ಇಲ್ಲಿ ಕೊಡಬಾರ್ದು. ಕೊಟ್ಟು 3 ವರ್ಷ ನೋಡಿ, ಈ ಮನೆಗೆ ಬಂದು ಎಲ್ಲಾ ಚೆನ್ನಾಗಿದ್ರು ಕೂಡ ಸಾಲ ಮಾಡ್ಕೊಂಡ್ಬಿಡ್ತೀರಿ. ನಾಲ್ಕು ಎಷ್ಟು ನಮ್ಗೆ ಕಾಂಪೌಂಡ್ ಬೇಕು ಅಂತ ಮುಂಚೆನೆ ನಾವು ಕಟ್ಟಿಬೇಕು. ಮುಂಚೆನೆ ಕಟ್ಟಿ ಮತ್ತೆ ಸೌತ್ರಿ ಇದು
ಕಟ್ಟಬಾರ್ದು ಇದನ್ನ. ಈಗ ಖಾಲಿ ಕೊಂಡಿದ್ರು 3 ವರ್ಷಕ್ಕೆ ನೆನ್ಸ್ಕೊಳ್ತೀರಿ ಮತ್ತೆ. ಚೆನ್ನಾಗಿದೆ ಪಾಪ. ಇದೆಲ್ಲ ಗ್ರಿಲ್ ಹಾಕೊಳ್ತೀರಾ ಏನು? ಗ್ರಿಲ್ ಹಾಕೊಳ್ತೀರಾ? ತೆಗೆದಾಕಿ ತೆಗೆದಾಕಿ. ಪೂಜೆ ಬೇಕಾದ್ರೆ ಚಿಕ್ಕದಾಗಿಲ್ಲ ಮಾಡ್ಕೊಳ್ಳಿ, ರೈಟ್ ಕ್ಲೀನ್ ಆಗಿ ತೆಗೆದಾಕಿ ಫಸ್ಟ್. ನಾವು ಈ ಫೇಸಿಂಗ್ ಇರುತ್ತೆ, ನಾವು ಈಸ್ಟ್ ಫೇಸಿಂಗ್ ಮುಗಿತೀವಿ ಅಷ್ಟೇನೆ. ನಾವ್ ಹೆಂಗ್ ನಿಂತ್ಕೊಂಡಿದ್ವಿ ಹಂಗೆ ಅಲ್ವಾ? ಅದು ಯಾವುದೇ ಕಾರಣಕ್ಕೆ ಇರ್ಕೊಡ್ದು, ಸಾಲ ಮಾಡಿಸುತ್ತೆ ಮತ್ತೆ ಹೆಣ್ಮಕ್ಳಿಗೆ ಆರೋಗ್ಯ ತೊಂದರೆ ಮಾಡುತ್ತದು. ನೆನಪಿಟ್ಕೊಳ್ಳಿ. ಫಸ್ಟ್ ಅದನ್ನ ಕಿತ್ತಾಕಿ ಇಲ್ಲೊಂದು 3 ಎಡೆ ತಗೊಂಡು ಹೈಟ್ ಮಾಡಿ ಅಷ್ಟೇ. ಅದೇನು ದೊಡ್ಡದಾಗ ಮಾಡಕ್ ಹೋಗ್ತೀರಿ? ಮತ್ತೆ ಈ ಕಡೆ ಇನ್ನೊಂದು ಹಾಫ್ ಫೀಟ್ ತಗೊಂಡು ಈಗ ಸಿಂಕ್ ಇದಕ್ಕೆ ಟಚ್ ಮಾಡಬೇಡಿ ಅಷ್ಟೇ. ಟಚ್ ಮಾಡ್ದಂಗೆ ಸಪರೇಟ್ ಆಗಿ ಮಾಡ್ಕೊಂಬೋಣ ಭಾಸ್ಕರ್ ಅಲ್ವಾ? ಸಿಂಕ್ ಮಾಡ್ಕೊಳ್ತೀವಿ ತಾನೆ. ಸಿಂಕ್ ಟಚ್ ಮಾಡೋದು ಬೇಡ, 1-2 ಇಂಚ್ ಬಿಟ್ಬಿಟ್ಟು ಸಿಂಕ್ ಸಪರೇಟ್ ಕಟ್ಬೇಡ ಅಲ್ವಾ? ಗ್ಯಾಪ್ ಕೊಟ್ಬೇಡ. ಗ್ಯಾಪ್ ಕೊಟ್ಟ ಮೇಲೆ ಆಮೇಲೆ ಆ ಕಡೆ ಪೂಜೆ ಮಾಡ್ಕೊಳ್ಳಿ. ಇದು ಒಂದ್ ಸರಿ ಮಾಡೋದು ಲೈಫ್ ಲಾಂಗ್ ಆಗಲ್ಲ. ಮತ್ತೆ ಅದನ್ನ ಕೇಳು ಇದನ್ನ ಕೇಳು ಮಾಡೋಕ್ ಆಗೋದಿಲ್ಲ. ಮತ್ತೆ ಅಲ್ಲಿಗೆ ನೋವು ಮಾಡ್ಕೊಂಡ್ಬಿಟ್ಟಿರ್ತೀವಿ ನಾವು ಅಲ್ವಾ? ಬೇಡ, ಅದನ್ನ ತೆಗೆದಾಕಿ ಫಸ್ಟ್. ಇಲ್ಲಲ್ಲ ಮತ್ತೆ ಈ ಫೇಸಿಂಗು ಇನ್ನೂ ಒಂದು ಅಲ್ಲಿ ಎಕ್ಸಿಟ್ ಫ್ಯಾನ್ ಒಂದು ತೆಗಿ, ಓಪನ್ ಮಾಡಿ. ಎಕ್ಸಿಟ್ ಫ್ಯಾನ್ ಒಂದು ಓಪನ್ ಮಾಡಿ. ಓಕೆ, ವಿಂಡೋಸ್ ಓಕೆ. ಇದೆಲ್ಲ ಎಷ್ಟು ಬೇಕಾದ್ರೂ ಕೂಡ ನೀವು ಶೆಲ್ಫ್ ಹಾಕೊಳ್ಳಿ. ಯು 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 ಆಕಾರದಲ್ಲಿ. ಆ ವಾಲ್ಗೆಲ್ಲ ಬೇಡ ಅಲ್ಲ, ಯು ಯು ಆಕಾರದಲ್ಲಿ ಹಾಕೊಳ್ಳಿ. ಆ ಕಡೆ ಯಾವುದು ಬೇಡ. ನೀವು ಸಿಂಕ್ ಕೂಡ ಟಚ್ ಮಾಡಬೇಡಿ. ಪೂಜೆ ಮಾಡ್ಕೊಳ್ಳಿ, ತೊಂದ್ರೆ ಮಾಡಬೇಡಿ. ಮತ್ತೆ ಯಾವ ಸ್ಟೆಪ್ ಮಾಡ್ಬೇಕಂದ್ರೂ ಕೂಡ ಒಂದು ಕಟ್ಟೆ ಮಾಡ್ತಿರಲ್ವಾ ದೇವ್ರ ಮನೆಗೆ, ಕಟ್ಟೆ ಮಾಡಿದಾಗ ಈ ವಾಲ್ಗೆ ಟಚ್ ಮಾಡಿ ಕಟ್ಟೆನ, ಸ್ಟೆಪ್ನ. ಆ ವಾಲ್ಗೆ ಈ ವಾಲ್ಗೆ ಟಚ್ ಮಾಡಬೇಡಿ. ನೆನ್ಪಿಟ್ಕೋಬೇಕು ಇದನ್ನಪ್ಪಿ. ಗ್ಯಾಪ್ ಕೊಡ್ಬೇಕು. ಹಿಂದೆ 1 ಇಂಚ್ ಆದ್ರೂ ಗ್ಯಾಪ್ ಕೊಡ್ಬೇಕು. ಗ್ಯಾಪ್ ಕೊಡ್ಬೇಕಂದ್ರೆ ಇದು ದೇವ್ರ ಫೋಟೋ ಬಂದು ನಾವ್ ಹಿಂಗ ಅಂದಾಕ್ಷಿ ಹಿಂಗ್ ಮಲಗಿಸಿದ್ದು. ಮಲಗಿಸಿ ಗ್ಯಾಪ್ ಇರ್ಲಿ. ನನಗೆ ಕಟ್ಟೆಗೂ ಅದಕ್ಕೂ 1 ಇಂಚ್ ಗ್ಯಾಪ್ ಇರ್ಲಿ. ಫೋಟೋಗೇನಿಲ್ಲ, ಸುಳ್ಳು ನನಗೇನಿಲ್ಲ. ಜಸ್ಟ್ ಬಾಳ ಇಟ್ಬೇಡ. ಬಾಳ ಅಂದ್ರೆ ಅರ್ಧ ಅಡಿಯಿಂದ ಸಾಕು, ಜಾಸ್ತಿ ಬೇಡ. ಅದನ್ನ ಜಾಸ್ತಿ ನೋಡಿ ನೆನಪಿಟ್ಕೊಳ್ಳಿ ಅದನ್ನ. ಏನಕ್ಕೆ ಅದಕ್ಕೆ ಮಾಡಬಾರ್ದು, ಇದಕ್ಕೂ ಮಾಡಬಾರ್ದು. ಈ ವಾಲ್ ಬರ್ತಲ್ವಾ, ಮಾಡಬಾರದು. ಗಮನ ಇಟ್ಟು ಕೇಳ್ಕೊಳ್ಳಿ, ಯಾಕಂದ್ರೆ ಮರ್ತು ಬಿಡ್ತೀವಿ ಅಂತ. ಈಗ ನಿಮ್ಗೆ ಅಟ್ಯಾಚ್ ಬೇಕು ಅಂದ್ರೆ ಒಂದು ಆಪ್ಷನ್ ಇದೆ. ಇಲ್ಲಿ ಕ್ಲೋಸ್ ಮಾಡ್ಕೋಬೇಕು. ಇದನ್ನ ಇಲ್ಲಿ ಕ್ಲೋಸ್ ಮಾಡ್ಕೊಂಡ್ರೆ ಮಾತ್ರ, ಇದು ಕ್ಲೋಸ್ ಮಾಡ್ಕೊಂಡ್ರೆ ಮಾತ್ರ ಅಟ್ಯಾಚ್ ಮಾಡ್ಕೋಬಹುದು. ಸರಿನಾ? ವಾರ್ಡ್ರೋಬ್ ಮಾಡ್ಕೊಂಡ್ರಿ ಏನ್ ಮಾಡ್ಕೊಳ್ತೀರಿ? ಎಲ್ಲಿಂದ ಮಾಡ್ಕೊಳ್ತೀರಿ? ಎಲ್ಲಿಂದ? ಇದೆಲ್ಲ ಮಾಡ್ತೀರಾ? ಇವಾಗ ಇಲ್ಲ ಅಂದ್ರೂ ಮತ್ತೆ ಮುಂಚೆ ಮಾಡ್ಬೇಕು. ಒಟ್ಟು ಫ್ಯೂಚರ್ ಎಲ್ಲಾದ್ರೂ ಮಾಡ್ಕೊಳ್ತೀರಿ. ಒಟ್ಟು ಈ ಮೂಲೆಯಿಂದ ಸ್ಟಾರ್ಟ್ ಮಾಡಿ. ಈ ಮೂಲೆಯಿಂದ ಸ್ಟಾರ್ಟ್ ಮಾಡಿ. ಹೆಲ್ಪ್ ಬೇಡ. ಮತ್ತೆ ಇದ್ಯಾವುದು ಅಟ್ಟ ಮಾಡಬೇಡಿ ಅಂತ ಸರ್. ಸಾಕಷ್ಟೇ ಸರ್, ಅಷ್ಟೇ. ಸಜ್ಜೆ ಇರ್ಲಿ, ಬಟ್ ಹಿಂಗೆ ಪೂರ್ತಿ ಅದಕ್ಕೆ ಅಟ್ಟ ಮಾಡ್ಬೇಡಿ. ಸಾಕ? ಕ್ಲೋಸ್ ಮಾಡಿ. ಡೋರು ತಕೊಳ್ಳಿ. ಹೆಂಗ್ ತಗೊಳ್ತೀರಿ? ನಡ್ರಿ ಹೇಳ್ತೇನೆ. ನಡಿ ಸ್ಪೇಸ್ ಕೊಟ್ಟಿದ್ದ ಇದು ಪೂರ್ತಿ ಓಪನ್ ಮಾಡಿ. ಹಾಲ್ ದೊಡ್ಡದಾಗುತ್ತೆ. ಸರಿನಾ? ಮಾಡ್ಕೋಬಹುದು. ಇಲ್ಲೇ ಬಾಗಿಲು ಇಲ್ಲೇ ಟಾಯ್ಲೆಟ್ ಕಾಮನ್ ಅಲ್ವಾ? ಕಾಮನ್. ಇದನ್ನೆಲ್ಲ ತೆಗಿತೀವಲ್ವ, ಇದನ್ನ ಒಂದ್ರಲ್ಲಿ ಮಾಡ್ತೀರಾ? ಬಾತ್ರೂಮ್ ಟಾಯ್ಲೆಟ್ ಎಲ್ಲ ಒಂದ್ರಲ್ಲಿ ಮಾಡ್ತೀರಾ? ಮಾಡ್ಕೊಳ್ಳಿ, ತೊಂದರೆ ಇಲ್ಲ. ಯಾವ ಸಜ್ಜೆ ಹಾಕ್ಬೇಡಿ. ಆ ಸಜ್ಜೆ ಕಟ್ ಮಾಡಿ. ಸಜ್ಜೆ ಕಟ್ ಮಾಡಿ. ಅದೆಲ್ಲ ಕಟ್ ಮಾಡಿ ಟೋಟಲ್. ಇದು ಕಟ್ ಮಾಡಿದ್ರೆ ತುಂಬಾ ಒಳ್ಳೇದು. ಅದು ಇದು ಎಲ್ಲ ಕಟ್ ಮಾಡಿದ್ರೆ ತುಂಬಾ ಒಳ್ಳೇದು. ಈಗಲೇ ಮಾಡ್ಕೊಂಬೇಡಿ. ಇವಾಗಲೆಲ್ಲ ಸುಮ್ಮನೆ
ಮಾಡಿದ್ಮೇಲೆ ಡೋರ್ ಇಲ್ಲೇ ಇರೋದು ಆ ಕಡೆ ಇರೋದು ಅಂತ ಇಲ್ಲಿ ವಾಷಿಂಗ್ ಮಿಷಿನ್ ಯಾವ್ದಕ್ಕೆ ಈಗ ನಾನು ಹೇಳೋದು ಮತ್ತೆ ಗೋಡೆ ಒಂದ್ ನಿಮಿಷ ಅದು ಮಿನಿಮಮ್ 4 ಇಂಚಸ್ ಹೈಟ್ ಮಾಡ್ಕೊಳ್ಳಿ. ಓಕೆನಾ? ಚೆನ್ನಾಗಿದೆ, ಬಹಳ ಚೆನ್ನಾಗಿದೆ, ಸೈಟು ಬಹಳ ಚೆನ್ನಾಗಿದೆ. ಬಸ್ ಏನಪ್ಪಾ ಅಂದ್ರೆ ಸ್ವಲ್ಪ ತಪ್ಪು ಮಾಡ್ಕೊಂಡಿರ್ತೀರಿ, ತಪ್ಪು ಮಾಡ್ಕೋಬಾರ್ದು. ತಪ್ಪು ಅಂದ್ರೆ ನಮ್ಗೆ ಏನಂದ್ರೆ ಫಸ್ಟ್ ಪಶ್ಚಿಮಕ್ಕೆ ದಕ್ಷಿಣಕ್ಕೆ ಕಾಂಪೌಂಡ್ ಇರುತ್ತೆ. ಯಾರು ಹೇಳಿದ್ರು? ಏನೋ ಸ್ವಲ್ಪ ವಿಡಿಯೋಗಳು ನೋಡ್ತಾ ಇರ್ತಾ ಅದೇ ಇಲ್ಲ ಅನ್ನೋದು ಈ ಕಡೆ ಮಿಸ್ಯೂಸ್ ಎಲ್ಲ ಮಿಸ್ಯೂಸ್ ಆಗಿದೆ. ಇರ್ಲಿ ಬಿಡಿ, ನಾನು ಅದ್ರ ಬಗ್ಗೆ ನಾನು ಮಾತಾಡಲ್ಲ. ಸ್ವಾಮಿ ಪರಮಾತ್ಮ ಆಂಜನೇಯ ಸ್ವಾಮಿ. ಒಳ್ಳೆ ಮನೆ ಇಲ್ದಂಗ್ ನಡೆದು ಹೋಗ್ಲಿ. ರೂಮಕ್ಕೆ ಅಲ್ಲೇ ಡೋರ್ ಇಟ್ಕೊಳ್ಳಿ. ಅಲ್ಲೇ ಒಂದು ಡೋರು, ಹಾ ಅಲ್ಲೊಂದು ಡೋರು. ಈ ಮನೆಗೆ ಹಾ ಇಲ್ಲಿ ಎಂಟ್ರೆನ್ಸ್ ಕೊಟ್ಬಿಟ್ಟು ಹಿಂಗ್ ಹೋಗೋಣ ಅಂತ ಇರುತ್ತೆ. 2 ಮನೆ ಮಾಡ್ತೀರಿ ಇಲ್ಲಿ? ಮೂರ್ ಮನೆ ಅಂದ್ರೆ ಬಾಡಿಗೆ ಬಾಡಿಗೆ. 3 ಮನೆ, ಇಲ್ಲೊಂದ್ ಮನೆ, ಅದೊಂದ್ ಮನೆ, ಅದೊಂದ್ ಮನೆ. ಇದು ಎಂಟ್ರೆನ್ಸ್ ಅಂದ್ರೆ ಅಲ್ಲಿ ಚಿಕ್ಕ ಮನೆನಾ? ಸಿಂಗಲ್ ಬೆಡ್ರೂಮ್ ಓಡುತ್ತೆ ಸರ್. ಹಾ, ಸಿಂಗಲ್ ಬೆಡ್ರೂಮ್ ಮಾಡ್ತಾರಲ್ವಾ? ಹಾ, ಅದಕ್ಕೆ ನೀವು ಇಲ್ಲೇ ಬಾಡಿಗೆ ಕೊಡೋದ ಇಲ್ಲಿ ಇಟ್ಕೋಬಹುದು, ತಪ್ಪೇನಿದೆ. ಅದೇ ಇದಕ್ಕೆ ಕೊಡ್ಬೋದು ಇದು. ಅದಕ್ ಬೇಡ. ವಾಲ್ ಎಲ್ಲಿ ಬರುತ್ತೆ? ಯಾವ್ದು ಆ ವಾಲ್ ಎಲ್ಲ ಬರುತ್ತೆ? ಅದು ಎಂಡಿಂಗ್ ವಾಲ್. ಅದೇ ಹಿಂಗ್ ಬಂದ್ರೆ ನೇರ ಗೋಡೆ ಬರ್ತದೆ. ಸರಿ, ಇಲ್ಲೊಂದು ವಾಲ್, ಅಲ್ಲೊಂದು ವಾಲ್, ಅಲ್ಲಿ ಡೋರ್ ಬರ್ತದೆ. ಹಾ, ನಾನೇನಂದ್ರೆ ಅಲ್ಲಿ ಡೋರ್ 2 ಮನೆ ಮಾಡಿ ತುಂಬಾ ಚೆನ್ನಾಗಿರುತ್ತೆ. 3 ಮನೆ ಯಾಕೆ ಅವ್ರು ಹಾಳಾಗೋದಿಲ್ಲ, ನಾವು ಹಾಳಾಗೋದು ಯಾಕೆ? 3 ಮನೆ ಬೇಡ, 2 ಮನೆ ಮಾಡಿ ಸಾಕು. ಇದೆಲ್ಲ ಮಾಡಿದ್ಮೇಲೆ ಇದ್ರ ಮೇಲೆ ಇಟ್ಕೊಂಡ್ಬಿಡಿ ಟ್ಯಾಂಕ್, 4 ಟ್ಯಾಂಕ್ ಇಟ್ಕೊಂಡ್ಬಿಡಿ. ಚೆನ್ನಾಗಿದೆ, ತೊಂದ್ರೆ ಏನಿಲ್ಲ. ಸೈಟು ಬಹಳ ಚೆನ್ನಾಗಿದೆ.